जाइए नहीं आगा वो बिजनेस वालों की बहुत अच्छा गॉड है उधर कार नंबर ये मथुरा में लड्डू वाला है ना, हाँ ओ तिरुपति बालाजी के सम है। मथुरा में लड्डू वाला, वृंदावन में लड्डू वाला, ब्रज में बलराम है, उसके लिए उसका गाड़ है। 4 दिन उसको एटलीस्ट 2 डेज उधर लोग नीस में चढ़ते हैं, पूरा पहाड़ को नीस में चढ़ता है पूरा ಇದೆ बिरला टेम्पल, पूरा पहाड़ का स्टेप्स को नीस में चढ़ता है उधर कुछ लोग। बंद है दिल्ली ಎಲ್ಲ कालीवाड़ी दर्शन तो है ना ओपन है भाई। छोड़ना है ना ಇವನ್ ಯಾವಲು ಚೋಟ ಎಲ್ಲ ಹಾಕಿರೋರು ಫಸ್ಟ್ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅಲ್ಲೆಲ್ಲ ಹೋದ್ರೆ ಫುಲ್ ಪಾರ್ಕಿಂಗ್ ಇರೋದು ಕಣ, ನೋಡಕ್ಕೆ ಒಂದ್ ಚಂದ. ಈಗ ಪಾರ್ಕ್ ಅನ್ನೋ ಸುದ್ದಿನೇ ಬಿಟ್ಬಿಟ್ಟವ್ರೆ, ಯಾರ ಮಧ್ಯದಲ್ಲೆಲ್ಲ ಒಂದಿಷ್ಟು ಅಗಲ ಮಾಡಿರ್ತಾರೆ, ಅದು ಒಣಗೋಗಿರುತ್ತೆ. ಎಲ್ಲೂ ಪಾರ್ಕ್ ಅನ್ನೋದೇ ಇಲ್ದಂಗೆ ಮಾಡ್ಬಿಟ್ಟವ್ರೆ. ದೊಡ್ಡ ದೊಡ್ಡ ಪಾರ್ಕ್ ಸ್ವಲ್ಪ ಬಿಟ್ಕೊಂಡಿರೋದು ಬಿಟ್ರೆ ರೋಡ್ ಸೈಡ್ ಪಾರ್ಕ್ ಎಲ್ಲೂ ಇಲ್ಲ. ಮೊದಲು ಈ ಥರ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿ ಇದು ನೀರ್ಬಾಳೆ ಹೂಗಳು, ಕಲರ್ 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 ನೀರ್ಬಾಳೆ ಹೂಗಳು, ಆಮೇಲೆ ಇದು ದೇವಗಡಗಳು, ಹೂವಿನ ಮರಗಳು ತುಂಬ ಇತ್ತು. ಬ್ಯಾಂಗ್ಳೂರ್ ಅಲ್ವಾ ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಇವಾಗ ಎಲ್ಲಿ? ಈಗೇನಿರೋ ಹಳೆ ಮರಗಳಿದ್ದೆ, ಅದ್ರ ಹೂ ಏನು ಬರುತ್ತೆ ಅದರಿಂದ ಅಷ್ಟೇ ಅದು ಗಾರ್ಡನ್ ಸಿಟಿ ಆಗಿದೆ. ರಾತ್ರಿ ಮಾಡೋದು ಬೆಳಿಗ್ಗೆ ಮಾಡೋಗಲ್ಲ, ರಾತ್ರಿ ಮಾಡೋಗಿದ್ರೆ ಬೆಳಿಗ್ಗೆ ಮಾಡೋಗಿದ್ರೆ ರಾತ್ರಿ ಅಷ್ಟಕ್ಕೆ ಇದಾಗ್ಬಿಡ್ತದೆ. ಜಾಗ ಇಲ್ಲ, ಬಿಲ್ಡಿಂಗ್ ಹೊಡಿಬೇಕಾಗುತ್ತೆ. ಎಕ್ಸ್ಟ್ರಾ ರೋಡ್ಗಳು ದೊಡ್ಡದು ಮಾಡಿದ್ರಲ್ಲ, 4 ರೋಡ್ ಹೋಗಿ 8 ರೋಡ್ ಮಾಡವ್ರೆ, 8 ಇರೋದು 10 ರೋಡ್ ಮಾಡಿದ್ದಾರೆ. ಸಣ್ಣ ಸರ್ಕಲ್ ಹೋಗಿ ಮಹಾನ್ ಸರ್ಕಲ್ ಮಾಡಿಟ್ಟಿದ್ದಾರೆ. ಜೀರೋ ಬರೋ ಜಾಗ ಎಲ್ಲ ರೋಡ್ಗೆ ಅಕ್ವೈರ್ ಮಾಡ್ಬಿಟ್ಟು ರೋಡ್ನೇ ಮಾಡ್ಬಿಟ್ಟಿದ್ದಾರೆ. ಫುಟ್ಪಾತು ಇಲ್ಲ, ಹಾಲದು ಈ ಫುಟ್ಪಾತ್ ವ್ಯಾಪಾರಿಗಳು ಬಿಟ್ಬಿಟ್ಟು ಫುಟ್ಪಾತು ಇಲ್ದಂಗೆ ಮಾಡ್ಬಿಟ್ಟಾರೆ. ಜನಕ್ಕೆ ಓಡಾಡೋಕ್ಕೆ ಇಲ್ಲಾರು ಇಲ್ಲೇನೋ ಇಲ್ಲೋ, ಇಲ್ಲಿ ಚೆನ್ನಾಗಿದೆ ಓಡಾಡ್ತೀವಿ ಅಂತ ಇಟ್ಕೋ. ರಿಯಲಿ ಬೆಂಗಳೂರಾಗ ಓಡಾಡೋದು ಏನಾದ್ರೆ ಈಗಿನ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಲೈಫ್ ಇರೋದೇ ಹಿಂಗೆ ಅನ್ನಂಗೆ ಆಗ್ಬಿಟ್ಟು ಅವ್ರು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬಿಡ್ತಾರೆ. ನಾವು ಅವತ್ತು ಸೈಲೆಂಟ್ ಲೈಫ್ ನೋಡಿದವರು ಇವತ್ತು ಈ ಲೈಫ್ ನೋಡಿದಾಗ ಗಾಬರಿ ಆಗುತ್ತೆ ಆಚೆ ಹೋಗೋದಕ್ಕೆ. ಈ ಸೊಸೈಟಿಗೆ ಮ್ಯಾಚ್ ಆಗುತ್ತಾ? ಫಾರಿನ್ಗೆ ಹೋಗ್ಬಿಡೋದೇ ಬೆಟರು, ಎಲ್ಲ ಮಾರ್ಬಿಟ್ಟು ಫಾರಿನ್ಗೆ ಹೋಗ್ಬಿಡ್ರೆ ಗೊತ್ತಾ. ಯಾರಾದ್ರೂ ರೋಡಲ್ಲಿ ಇರ್ತೀನಿ, ಯಾರಾದ್ರೂ ಫೋನ್ ಮಾಡ್ತಾರೆ, ಇದೇ ಹೊಡ್ಕೊಳ್ತಾ ಇರುತ್ತೆ. ಮಕ್ಕಳು ಮರಿ ಕರ್ಕೊಂಡು ರೋಡಲ್ಲಿ ಹೋಗೋಕ್ಕೆ ಆಗಲ್ಲ. ಬಟ್ ಏನಾದ್ರೆ ಈ ಡೆಲ್ಲಿ ನಾನು ಹೆಂಗಿಸ್ಟಾಗಲ್ಲ ಹಾಗೆ ಇಲ್ಲಿದೆ ನೋಡಿ, ಇಲ್ಲೇ ಸಿಕ್ತು. ಇದು ನೋಡ್ತಿದ್ದಲ್ಲ, ಇದೆಲ್ಲ ಡೆಲ್ಲಿ, ಒರಿಜಿನಲ್ ಡೆಲ್ಲಿ. ನೋಡಪ್ಪ ಒಳಗಡೆ ಹೋಗಿ ಭಯಂಕರ ಅನ್ಸ್ಬಿಡುತ್ತೆ. ಇದು ಬೆಸ್ಟ್ ಏರಿಯಾಸ್, ಇದು ರಾಯಲ್ ಏರಿಯಾ. ಇದು ರಿಯಲ್ ಸಿಟಿ ನೋಡ್ಬೇಕು ಅಂದ್ರೆ ಅಲ್ಲಿ ಒಳಗಡೆಗೆ ಹೋಗಿ ನೋಡು. ಕಳ್ತನ ಜಾಸ್ತಿ ಅಂತ. ಕಳ್ತನ ಅಷ್ಟೇ ಅಲ್ಲ, ಬಡತನ, ಆಮೇಲೆ ಹೆವಿ ಕ್ರೌಡು, ಹೆವಿ ಟ್ರಾಫಿಕ್ಕು, ಹೆವಿ ಪೊಲ್ಯೂಷನ್ನು, ಆಮೇಲೆ ಎಷ್ಟು ಕಳ್ತನ ಮಾಡೋದು. ಅದಕ್ಕೆ ಕಳ್ತನ ಆಗುತ್ತೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಂಗೆ ಸಿಟಿ ಹಂಗಿದೆ, ಡೆಲ್ಲಿ ಜೀವನ ಹೇಗಿದೆ ಅನ್ನೋದು ಅಲ್ಲಿ ಆಚೆ ಹೋದ್ರೆ ಗೊತ್ತಾಗೋದು.